ಅದು ಭಾರತ್ ಜೋಡೋ ಕ್ಲಬ್ಗಳು ಮಾಡಿ ಆದಷ್ಟು ರಕ್ಷಾ ಮತ್ತೆ ಇಡೀ ಜಿಲ್ಲಾ ಮಟ್ಟದಲ್ಲಿ ಅಲ್ಲ ಮಾಡ್ಬೇಕಂದ್ರೆ 15,000 ಕೋಟಿ ರಿಲೀಸ್ ಕೂಡ ಮಾಡಿದಾರ್ರಿ. ಇವಾಗ 15,000 ಕೋಟಿ ರೂಪಾಯಿ ಅವ್ರಿಗೆ ಆದ್ರೆ ಬಿಡುಗಡೆ ಮಾಡ್ತಾರ. ಜೊತೆಲಿ ರೈತರಿಗೆ ಇವತ್ತು ರೈತರೆಲ್ಲರೂ ಕೂಡ ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲಿ ಕ್ಯಾರಿ ಅಂತ ಇಲ್ಲ. ಜೊತೆಲಿ ರಾಹುಲ್ ಗಾಂಧಿ ಸಾಹೇಬ್ರನ್ನ ನಾನು ಕೇಳ್ತೀನಿ, ನೀವು ಯಾವತ್ತು ಕರ್ನಾಟಕಕ್ಕೆ ಬರ್ತೀರಿ ಹೇಳ್ರಪ್ಪ. ಯಾಕಂದರೆ ಇವತ್ತು ಮೊನ್ನೆನೇ ರಾಹುಲ್ ಗಾಂಧಿಯವರು ಏನು ನೀಟ್ ಪರೀಕ್ಷೆ ಕ್ವಶನ್ ಪೇಪರನ್ನು ಸೋರಿಕೆ ಆದಂಥ ಟೈಮಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ನೋಡ್ರಿ, ಅವರು ವಿದ್ಯಾರ್ಥಿನಿಯರಿಗೆ ಪೂರ್ತಿ ಹಕ್ಕಿದೆ. ಖಂಡಿತವಾಗಿ ಅವರು ಹೋರಾಟ ಮಾಡಿದ್ದು ತಪ್ಪಲ್ಲ, ಅವರು ಏನು ಮಂತ್ರಿಗಳ ರಾಜೀನಾಮೆ ಕೇಳಿದ್ದು ತಪ್ಪಲ್ಲ. ಆದರೆ ಅವರು ಹೋರಾಟದ ನಿಂದನೆ ಪ್ರಧಾನಮಂತ್ರಿಗಳು ಮಕ್ಕಳ ಜೊತೆಲಿ ಇದ್ದೀನಿ, ವಿದ್ಯಾರ್ಥಿನಿಯರ ಜೊತೆಲಿ ಇದ್ದೀನಿ ಅನ್ನೋಂಥ ಕಾರಣದಿಂದ ದೇಶದಲ್ಲಿ ಕೆಲವೊಂದು ಈ ಫಿಡಲ್ ಸಿಸ್ಟಮ್ನ ನಾಯಕರಿದ್ದಾರೆ ನೋಡು, ದೇಶದಲ್ಲದಂಥ ಯುವಕರನ್ನ ದಾರಿ ತಪ್ಪಿಸಬಾರ್ದು ಅನ್ನೋಂಥ ಕಾರಣದಿಂದ ಪ್ರಧಾನಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ನಿರ್ಧಾರ ತೊಗೊಂಡು ನಮ್ಮ ಕ್ಯಾಬಿನೆಟ್ ಸಚಿವರು ಎಲ್ಲರಿಗೂ ನಿರ್ಧಾರ ತೊಗೊಂಡು ರಾಜೀನಾಮೆಯನ್ನು ಕೊಡಿಸಿದ್ದಾರೆ. ರಾಜೀನಾಮೆಯನ್ನು ಕೊಡಿಸಿದ ನಂತರ ರಾಹುಲ್ ಗಾಂಧಿಯವರು ಇಲ್ಲ ನಾವು ಮಾಡಿದ್ದಕ್ಕೋಸ್ಕರವಾಗಿ ರಾಜೀನಾಮೆ ಕೊಟ್ಟಿದ್ದು ಏನೇನೋ ಹೇಳ್ಕೊಳ್ಳಿ, ಪೊಲಿಟಿಕಲಾಗಿ ಅವ್ರಿಗೆ ಲಾಭ ಪಡ್ಕೊಳ್ಳಿ. ಜೊತೆಲಿ ನಾನು ಕೇಳ್ತೀನಿ, ಈ KPSC ಹಗರಣ ಬಗ್ಗೆ ನೀವು ಯಾರು ರಾಜೀನಾಮೆಯನ್ನು ಕೊಡಬೇಕಲ್ಲ, ಯಾರು ರಾಜೀನಾಮೆ ಕೊಡಬೇಕಲ್ಲ? KPSC ಹಗರಣ ಇಷ್ಟೊಂದು ದೊಡ್ಡ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಯಾರು ರಾಜೀನಾಮೆಯನ್ನು ಕೊಡಬೇಕು? ಇವತ್ತು ದೆಹಲಿಯಲ್ಲಿದ್ದು ಪ್ರತಿಭಟನೆ ಮಾಡಿದಂಥ ರಾಹುಲ್ ಗಾಂಧಿಯವರು ಇವತ್ತು ಕರ್ನಾಟಕ ಹೋಗಿ ಬರ್ತೀರಿ ಅಂತೇಳಿ ತಾವು ಹೇಳಬೇಕಲ್ಲ. ನಾನು ಕೇಳ್ತೀನಿ, ಇವತ್ತು ಮೊನ್ನೆ ಡೆಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಇದ್ದಲ್ಲ, ರಾಹುಲ್ ಗಾಂಧಿ ಏನು ಕಾರ್ ಇತ್ತು ಆ ಕಾರ್ ಹಿಂದ್ಗಡೆ ನಮ್ಮ ಮುಖ್ಯಮಂತ್ರಿಗಳು ಬಾಡಿಗಾರ್ಡ್ ಥರ ಓಡೋಗ್ತಿದ್ದ. ಅವರು ರಾಹುಲ್ ಗಾಂಧಿ ಕಾರ್ ಹಿಂದ್ಗಡೆ ಬಾಡಿಗಾರ್ಡ್ ಥರ ಓಡೋಡಿ ಹೋಗ್ತಿದ್ದ. ಈ ಓಡೋಡಿ ಹೋಗೋದ ರೀತಿಯಲ್ಲಿ ನೋಡಿದಂಥ ಟೈಮಲ್ಲಿ ಯಾರನ್ನು ಬಾಡಿಗಾರ್ಡ್ ಏನನ್ನು ಅಂದ್ಕೊಂಡು ಆದರೆ ಮುಖ್ಯಮಂತ್ರಿ ಕೂಡ ಓಡೋಗ್ತಿದ್ದಾನೆ ರಾಹುಲ್ ಗಾಂಧಿ ಕಾರ್ ಹಿಂದ್ಗಡೆ. ಆ ರೀತಿ ಓಡೋಗಂಥ DK ಶಿವಕುಮಾರ್ ಅವರು ಇವತ್ತು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಟ್ರಲ್ಲ. ಇಷ್ಟು ಭ್ರಷ್ಟಾಚಾರ ಆದ ನಂತರ ಯಾರು ನೀವು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತೀರಾ? ಇಲ್ಲಿದ್ರೆ ಅವನು ಪ್ರಿಯಾಂಕಾ ಖರ್ಗೆ ಇದೆ ನೋಡಿ ಗೃಹ ಮಂತ್ರಿಗಳು, ಅವರು ರಾಜೀನಾಮೆ ಕೊಡ್ತಾರಾ? ಯಾಕೆ ಭಾಳಷ್ಟು ನೀತಿ ಪಾಠ ಮಾಡ್ತಾರೆ. ಇಲ್ಲ ನಮ್ಮ ಒತ್ತಾಯದಿಂದನೇ ಅಲ್ಲಿ ರಾಜೀನಾಮೆ ಆಯಿತು, ನಮ್ಮ ಹೋರಾಟದಿಂದನೇ ರಾಜೀನಾಮೆ ಆಯಿತು. KPSC ಹಗರಣ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಯಾರನ್ನ ಇವತ್ತು ನೀವು ರಾಜೀನಾಮೆ ಕೊಡಿಸಿ? ಮುಖ್ಯಮಂತ್ರಿಯನ್ನ ರಾಜೀನಾಮೆ ಕೊಡಲಿ, ಇಲ್ಲಿದ್ದ ಗೃಹ ಮಂತ್ರಿಗಳನ್ನ ರಾಜೀನಾಮೆ ಕೊಡಲಿ, ಇಲ್ಲ ಅವ್ರಿಗೆ ಸಂಬಂಧಪಟ್ಟಿದಂಥ ಶಿಕ್ಷಣ ಸಚಿವರನ್ನಾಗಲಿ ಅವ್ರಿಗೆ ಸಂಬಂಧಪಟ್ಟಿದ್ದಂಥ ಮಂತ್ರಿಗಳನ್ನಾಗಲಿ ಕೊಡಲಿ. ಅದಕ್ಕೂ KPSC ಹಗರಣ ವಿಚಾರದಲ್ಲಿ ನೋಡಿದಂಥ ಟೈಮಲ್ಲಿ KPSCಯಲ್ಲಿ ಪರೀಕ್ಷೆ ಬರೆದಂಥ ಮಕ್ಕಳು ಇವತ್ತು ಅವ್ರ ಭವಿಷ್ಯಕ್ಕೆ ಯಾರು ಹೊಣೆ? ಅವ್ರ ಭವಿಷ್ಯಕ್ಕೆ ಯಾರು ಹೊಣೆಗಾರರಾಗ್ತೀರಿ? ಜೊತೆಲಿ ಇಷ್ಟೊಂದು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿನಿಯರು ಹೋಗಿ ಪೊಲೀಸ್ ಸ್ಟೇಷನ್ದಲ್ಲಿ ಕುಂತು ಕಂಪ್ಲೇಂಟನ್ನು ಕೊಡಬೇಕಂದೇಳಿ ಕುಂತಂಥ ಟೈಮಲ್ಲಿ ಈ ಸರ್ಕಾರ ಎಷ್ಟು ಬೇಜವಾಬ್ದಾರಿ ಇಟ್ಕೊಂಡ್ರಿ. 3 ತಾಸುಗಳ ಕಾಲ 3 ಗಂಟೆಗಳ ಕಾಲ ದೂರು ಸ್ವೀಕಾರ ಮಾಡೋ ಸಲುವಾಗಿ ಕಂಪ್ಲೇಂಟನ್ನು ಸ್ವೀಕಾರ ಮಾಡೋ ಸಲುವಾಗಿ 3 ತಾಸು ಕೊಡ್ತಾರೆ. ಈ 3 ತಾಸನ್ನ ಅರ್ಥ ಏನು? ಮಕ್ಕಳನ್ನ ಕಂಪ್ಲೇಂಟನ್ನು ಕೊಡೋಕೆ ಹೋದಂಥ ಮಕ್ಕಳನ್ನು 3 ತಾಸು ಪೊಲೀಸ್ ಸ್ಟೇಷನ್ದಲ್ಲಿ ಕೂಡಿಸ್ಕೊತೀರಂದ್ರಿಗಿನ ಇದ್ರ ಜವಾಬ್ದಾರಿ ಯಾರು ಹೊಣೆಗಾರಿಕೆಯನ್ನು ಹೊತ್ತಬೇಕಾಗಿದೆ? ಇದು ಪೊಲೀಸ್ ಸ್ಟೇಷನ್ದಲ್ಲಿ ರಿಜಿಸ್ಟ್ರ್ ಮಾಡಬೇಕು ಅಂತ ಹೋದಂಥ ಟೈಮಲ್ಲಿ ಅವ್ರ ಮೇಲೆ ಒತ್ತಡ ಇರೋಂಥ ಕೆಲಸ ನೀವು ಮುಖ್ಯಮಂತ್ರಿಗಳು ಮಾಡಿದರೆ, ಗೃಹ ಮಂತ್ರಿಗಳು ಮಾಡಿದರೆ ಇದನ್ನು ಸ್ಪಷ್ಟೀಕರಣ ಕೊಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋಂಥ ನಾನು ಕೂಡ ಅವ್ರಿಗೆ ಆಗ್ರಹಿಸ್ತೀನಿ. ಜೊತೆಲಿ ವಿದ್ಯಾರ್ಥಿನಿಯರು ಒಂದು ಕಡೆ ದೂರು ಸ್ವೀಕಾರ ಮಾಡೋಂಥ ಟೈಮಲ್ಲಿ ಲೇಟು ಮಾಡಿದ್ದಾರೆ, 3 ತಾಸುಗಳ ಕಾಲ ಅವರು ಕೂಡಿಸ್ಕೊಂಡಿದ್ದಾರೆ, ಅವ್ರಿಗೆ ತೊಂದರೆಯನ್ನು ಮಾಡಿದ್ದಾರೆ. ಈ ಸರ್ಕಾರ ಯಾವುದೇ ರೀತಿಯಲ್ಲಿ ಕೂಡ ಕಿಮ್ಮತ್ತು ಕೊಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ನಾನು ಬರಲಿಕ್ಕೆ ಹೇಳ್ತೀನಿ. ಯಾಕಂದ್ರೆ ನೀಟ್ ಪರೀಕ್ಷೆದಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಿದಾರಲ್ಲ, ನಿಮ್ಮ ಸರ್ಕಾರದಲ್ಲಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. ಇವತ್ತು KPSC ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ತ್ರಾಸಾಗಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಏನು ನ್ಯಾಯ ಸಿಗಬೇಕಾಗಿದೆ ಸಿಕ್ಕಿಲ್ಲ. ದಯವಿಟ್ಟು ಕರ್ನಾಟಕ ಕೂಡ ಬಂದು ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ.